ರಾಯಬಾಗ್ ಸುದ್ದಿ 39 ಕೆರೆಗಳ ನೀರು ತುಂಬುವ ಯೋಜನೆ ಪ್ರಾರಂಭ. ರಾಯಬಾಗ್ ತಾಲೂಕಿನ 39 ಕೆರೆಗಳ ನೀರು ತುಂಬುವ ಯೋಜನೆ ನಿನ್ನೆಯ ದಿನ ಯೋಜನೆ ಪ್ರಾರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಯಬಾಗ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಹಾವೀರ್ ಅಣ್ಣಾ ಮೋಹಿತ್, ಸಚಿವರ ಆಪ್ತರಾದ ಶ್ರೀ ಶಿವನಗೌಡ ಪಾಟೀಲ್, ರಾಯಬಾಗ್ ತಾಲೂಕಾ ದಂಡಾಧಿಕಾರಿಗಳಾದ ಮಹಾದೇವ್ ಸನ್ಮುರಿ ಹಾಗೂ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇರೋ ರಿಪೋರ್ಟ್ ಅಮರೇನ್ ಕಾಂಬ್ಳೆ, ರಾಯಬಾಗ್. ರೈತರು ಇವತ್ತಲ್ಲಿ ಸ್ಟ್ರೈಕ್ ಮಾಡಿದ್ರೆ ಅಂದ್ರೆ ನೀರು ಬಿಡು ಸಂಬಂಧ ರೀ ಕೆರೆಗಳಿಗೆ ಅದ್ರದ್ದು ಏನಾಯ್ತು ಸರ್? ಈಗ ಒಂದು ವಾರ ಹಿಂದೆ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರು, ನಮ್ಮ ರಾಯಬಾಗ್ ಮತಕ್ಷೇತ್ರದ ಶಾಸಕರಾದಂಥ ಡಿ ಎಂ ಐಹೊಳೆ ಸಾಹೇಬರು ಎಲ್ಲರೂ ಬಂದು ಈ ನದಿಗೆ ನೀರು ಬಂದ ಕೂಡಲೇ ಪಂಪ್ ಹೌಸನ್ನು ಸ್ಟಾರ್ಟ್ ಮಾಡಬೇಕು ಎಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ರು. ಸೊ ಅವರು ಪಂಪ್ ಹೌಸ್ನವರು ಅವ್ರ ಕಾರ್ಯವನ್ನು ಸ್ಟಾರ್ಟ್ ಮಾಡಿದರು. ಈ ಟ್ರಾನ್ಸ್ಫಾರ್ಮರನ್ನು ಹೀಟ್ ಮಾಡಿದಿರ್ಬೋದು, ಒಳಗೆ ಪೆನಲ್ಸನ್ನು ಹೀಟ್ ಮಾಡ್ಬೋದು. ಆಮೇಲೆ ಮೋಟ್ರಲ್ಲಿ ಏನಾಗಿತ್ತು, ವೈಂಡಿಂಗ್ನಲ್ಲಿ ಸ್ವಲ್ಪ ಮಾಯ್ಚರ್ ಹಿಡಿದಿತ್ತು. ಸೊ ಆ ಕಾರಣದಿಂದ ಒಂದು 2 ದಿವಸ ಆಯ್ತು ಅವ್ರು ಒಂದು ಟೆಕ್ನಿಷಿಯನ್ ಪುನಾದಿಂದ. ಸೊ ಅವ್ರು ವರ್ಕ್ ಮಾಡ್ತಾಯಿದ್ರು. ಆದರೂ ನಿನ್ನೆ ರೈತ ಸಂಘದವರು ನಾವು ಇಲ್ಲ, ನೀವು ಮೋಟ್ರ್ ಇನ್ನೂ ಸ್ಟಾರ್ಟ್ ಮಾಡ್ತಾಯಿಲ್ಲ, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಒಂದು ಕಾಲ್ ಮಾಡಿದರು. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಏನು ಸ್ಟ್ರೈಕ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲಪ್ಪ, ನಾವು ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ವಿ, ನಾಳೆ ಒಂದು ದಿವಸ ವೇಟ್ ಮಾಡಿ ನಾಳೆ ಸ್ಟಾರ್ಟ್ ಆಗ್ತದೆ. ನಿನ್ನೆ ರಿಕ್ವೆಸ್ಟ್ ಮಾಡಿದ್ದೆ, ಆದರೂ ಕೇಳಿಲ್ಲ, ಅವ್ರು ಸ್ಟ್ರೈಕ್ ಮಾಡಿದರು. ಅದ್ರ ಜೊತೆ ಇವತ್ತು ಇಲ್ಲಿ ಏನು ಈ ಲ್ಯಾಂಡ್ ಕೊಟ್ಟಿದ್ರು, ಜಾಗ ಕೊಟ್ಟು ಅವರು ಸ್ವಲ್ಪ ತೊಂದರೆ ಮಾಡಿದರು. ಈ ತೊಂದರೆ ಬಗೆಹರಿಸಲಿಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಮಹಾವೀರಣ್ಣ ಮೊಯ್ತಿ ಅವರು ಮತ್ತು ನಮ್ಮ ಸನ್ಮಾನ್ಯ ಸಚಿವರ ಆಪ್ತ ಕಾರ್ಯದರ್ಶಿಗಳಾದಂಥ ಶಿವಗೌಡ ಪಾಟೀಲ್ ಅವರು, ದಿಲೀಪನ ಜಮಾದಾರರು, ಎಲ್ಲ ರಾಜಕೀಯ ಮುಖಂಡರು ಅವರಿಗೆ ಪರಿಹಾರನ ಕೊಡ್ತೀವಿ, ಪರಿಹಾರ ನೀಡ್ತೀವಿ ಅಂತೇಳಿ ಬಗೆಹರಿಸಿದ್ದಾರೆ. ಈಗ ಸ್ಟಾರ್ಟ್ ಆಗಿದೆ. ಅಂದ್ರೆ ಸರ್ ಈಗ ರಾಯಬಾಗ್ದಾಗ ಈಗ ಸ್ಟ್ರೈಕ್ ನಡೆಸಿ ಸರ್, ಅದು ಈಗ ಕೈ ಬಿಡ್ತಾರಂತ? ಈಗ ಕೈ ಬಿಡ್ತಾರೆ. ಅವ್ರಿಗೆ ನನ್ನ ದೂರವಾಣಿ ಕರೆ ಮಾತಾಡಿದ್ದೀನಿ.